Children, your friend is going to tell you a story and he has got some special items with him. So all of you pay attention. Okay? Namaste, my name is Maharshen Gowda. I am studying in 5th standard. My school name is Ramana Vidyaniketan. ತಿಲಕ್, ನೀ ಯಾಕೆ ಇಷ್ಟೊಂದು ಬೇಸರ ಪಡ್ಕೊಂಡಿದ್ಯಾ? ಯಾಕೆ ಹೇಳು ತಿಲಕ್? ಅಣ್ಣ, ಅಜ್ಜಿ ಹೇಳ್ತಾರೆ ವಿಷ್ಣುಗೆ ಸಹಸ್ರನಾಮ ಇದೆ ಅಂತೆ, ದಶಾವತಾರ ಇದೆ ಅಂತೆ. ಅದೆಂಗೆ ಸಾಧ್ಯ? ನಿಂಗೆ ಗೊತ್ತಿಲ್ವ ತಿಲಕ್? ವಿಷ್ಣುಗೆ ಸಹಸ್ರನಾಮ ಇದೆ, ಮತ್ತೆ 10 ಅವತಾರ ಇದೆ, ಮತ್ತೆ ಬರೀ 10 ಅವತಾರ ಅಲ್ಲ, ಇನ್ನೂ ಅವತಾರಗಳಿದ್ದಾವೆ. ಮೋಹಿನಿ ಅವತಾರ, ಹಾಗೆ. ನಾನು ನಿಂಗೆ ಇವತ್ತು ದಶಾವತಾರ ಹೇಳ್ಕೊಡ್ತೀನಿ. ಶಂಕಿ ಚಕ್ರಿ ಚನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣು ವಾಸುದೇವೋ ವಿರಕ್ಷತು. ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ನಾಮ ಸ್ಮರಣಂ ಧನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ. ವೇದೋದ್ಧಾರ ವಿಚಾರಮತೆ ಸೋಮಕಧಾನವ ಸಂಹರಣೆ. ಮೀನಾಕಾರ ಶರೀರ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ಮಂಠಾನಾಚಲ ಧಾರಣ ಹೇತು ದೇವಾಸುರ ಪರಿಪಾಲನ ಭೋ. ಕೂರ್ಮಾಕಾರ ಶರೀರ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ಭೂಚೋರಕಹರ ಪುಣ್ಯದ ಮೂರ್ತೆ ಕ್ರೋಧೋಧೃತ ಭೂತೇಶ ಹರೇ. ಕ್ರೋಧಾಕಾರ ಶರೀರ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ಹೇಮಕಶಿಪುತನು ಧಾರಣ ಹೇತು ಪ್ರಹ್ಲಾದಾಸುರ ಪಾಲನ ಭೋ. ನರಸಿಂಹಾಚ್ಯುತ ರೂಪ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ಬಲಿಮುಖ ಭಂಡನ ವಿತತ ಮತೆ ಪಾದಾದ್ಭಯಕೃತ ಲೋಕೃತುತೆ. ಭಟುಬಟು ವೇಷ ಮನೋಜ್ಞ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ಕ್ಷಿತಿಪತಿ ವಂಶ ಸಂಭವ ಮೂರ್ತೆ ಕ್ಷಿತಿಪತಿ ರಕ್ಷಾಕ್ಷತ ಮೂರ್ತೆ. ಭೃಗುಪತಿ ರಾಮ ವರೇಣ್ಯ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ಸೀತಾವಲ್ಲಭ ಧಾಶರಥೆ ದಶರಥ ನಂದನ ಲೋಕಗುರು. ರಾವಣ ಮರ್ಧನ ರಾಮ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ಕೃಷ್ಣಾನಂದ ಕೃಪಾ ಜಲದೆ ಕಂಸಾರೆ ಕಮಲೆ ಸಹರೆ. ಕಾಳಿಯ ಮರ್ಧನ ಕೃಷ್ಣ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ತ್ರಿಪುರ ಸತಿ ಮಾನವಿ ಹರಣ ತ್ರಿಪುರ ವಿಜಯ ಮಾರ್ಧವ ರೂಪ. ಶುದ್ಧ ಜ್ಞಾನ ವಿಬುದ್ಧ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ದುಷ್ಟ ವಿಮರ್ಧನ ಶಿಷ್ಟ ಹರೇ ಕಲಿತುರ ಗೋಟಮ ವಾಹನ ರೇ. ಕಲ್ಕಿಂಕರ ಕರವಾಲ ನಮೋ ಹರಿಭಕ್ತಂ ತೇ ಪರಿಪಾಲಯ ಮಾಂ. ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ನಾಮ ಸ್ಮರಣಂ ಧನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ. ನಹಿ ಪಶ್ಯಾಮೋ ಭವತರಣೆ. ನಹಿ ಪಶ್ಯಾಮೋ ಭವತರಣೆ. ಈಗ ನಿಂಗೆ ಅರ್ಥ ಆಯ್ತಾ ತಿಲಕ್? ಹಾ ಅಣ್ಣ, ನನಗೆ ಅರ್ಥ ಆಯ್ತು. ಈ ರಾಮನ್ ಅವತಾರ ಇದೆ ಅಲ್ಲ, ಅದು ನನಗೆ ತುಂಬಾ ಇಷ್ಟ. ನನಗೂ ತುಂಬಾ ಇಷ್ಟ ತಿಲಕ್. ಬಾ, ನಿಂಗೆ ಅದು ಇವತ್ತು ಕತೆ ಹೇಳ್ತೀನಿ. ಆದ್ರೆ ನಾನು ಇಡೀ ರಾಮಾಯಣ ಹೇಳ್ಬೋದು, ಆದ್ರೆ ಸಮಯವಿಲ್ಲ. ನಾನು ರಾಮ ಹೆಂಗೆ ಜನನವಾದ ಹೇಳ್ತೀನಿ.
ಸನಕಾದಿಗಳನ್ನು ತಡೆಯಲು ರಾಮ, ಜಯ ವಿಜಯರಿಗೆ ಶಾಪವು ರಾಮ, ಶಾಪ ವಿಮೋಚನೆ ಬೇಡಲು ರಾಮ, ರಾಕ್ಷಸ ಜನ್ಮವ ಪಡೆದರು ರಾಮ, ಸುರಮುನಿ ತಪಸ್ಸನ್ನು ಮಾಡಲು ರಾಮ, ಅಸುರರು ತಡೆಯುತ್ತಲಿದ್ದರು ರಾಮ, ಅಮರರು ಮುನಿಗಳು ಬೇಡಲು ರಾಮ, ವಿಷ್ಣುವೇ ರಾಮನು ವಾದನು ರಾಮ, ಕೋಸಲ ದರಸನು ದಶರಥ ರಾಮ, ಸುತರಿಗೆ ತಪ್ಪಿಸುತ್ತಲಿದ್ದನು ರಾಮ, ವಶಿಷ್ಠರಲ್ಲಿಗೆ ಬಂದುಡೆ ರಾಮ, ಸುತ ಕಾಮೇಷ್ಟಿಗೆ ಬೆಸಸಿದ ರಾಮ, ಋಷ್ಯ ಶೃಂಗರ ಕೃಪೆಯದು ರಾಮ, ದಶರಥ ಯಾಗವ ಮಾಡಲು ರಾಮ, ಅಗ್ನಿಯುಪಾಯ ಸವಿಯಲು ರಾಮ, ನೃಪನದ ಸಟಿಯರಿಗಿತ್ತನು ರಾಮ, ಕಾಲಕ್ಕೆ ಗರ್ಭವ ತಾಳಲು ರಾಮ, ಯುಗಾದಿ ನವಮಿಯ ಶುಭ ದಿನ ರಾಮ, ಕೌಸಲ್ಯೇ ನಿಮ್ಮನ್ನು ಪಡೆದರು ರಾಮ, ಕೈಕೆಗೆ ಭರತನು ಜನಿಸಲು ರಾಮ, ಸುಮಿತ್ರೆಗೆ ಅವಲಿ ಮಕ್ಕಳು ರಾಮ, ಅವರೇ ಲಕ್ಷ್ಮಣ ಶತ್ರುಘ್ನರು ರಾಮ, ಪುತ್ರರು ಸುಖದಲ್ಲಿ ಬೆಳೆಯಲು ರಾಮ, ವಿಶ್ವಾಮಿತ್ರರು ಕರೆದರು ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ ಸೀತಾರಾಮ, ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ ಸೀತಾರಾಮ. ಈಗ ನಿಂಗೆ ಅರ್ಥ ಆಯ್ತಾ ತಿಲಕ್ ರಾಮಾಯಣ? ಹಾ ಅಣ್ಣ, ನನಗೆ ಅರ್ಥ ಆಯಿತು. ಮತ್ತೆ ನಾನು ಪ್ರಶ್ನೆಗಳಿಗೆಲ್ಲ ಹಾ ಅಣ್ಣ. ಲಕ್ಷ್ಮಣನಾಗಿ ಯಾರು ಹುಟ್ತಾನೆ? ಶಂಖನ. ಮತ್ತೆ ಶತ್ರುಘ್ನರಾಗಿ ಯಾರು ಹುಟ್ತಾನೆ? ಚಕ್ರ. ಮತ್ತೆ ಯಾರು ಸೀತೆಯಾಗಿ ಹುಟ್ತಾರೆ? ಲಕ್ಷ್ಮಿಯನ್ನ. ಮತ್ತೆ ಯಾರು ಲಕ್ಷ್ಮಣನಾಗಿ ಹುಟ್ತಾನೆ? ಶೇಷನ. ಮತ್ತೆ ಯಾರು ರಾಮ ಆಗುತ್ತಾನೆ? ಸಾಕ್ಷಾತ್ ನಾರಾಯಣ. ಮತ್ತೆ ಹೇಳು ಇವಾಗ. ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ